ದೇವರು ನಮಗೆ ಯಾವ ಒಂದು ವಾಕ್ಯನ ಇಟ್ಟಿದ್ದಾರೆ ಅಂತ ಕೇಳೋದಕ್ಕೆ ನೀವು ಉತ್ಸಾಹದಿಂದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಾಕ್ಯ. ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ನೋಡಿ, ಒಂದು ವಾಕ್ಯ ಏನು ಹೇಳುತ್ತೆ ಅಂತಂದರೆ ಅವನ ನಂಬಿಕೆಯು ಅಂತಂದರೆ ಯಾರನ್ನ ಪಾಯಿಂಟ್ ಮಾಡ್ತಾ ಇದೆ ಅಂತಂದರೆ ಒಂದು ವಾಕ್ಯದಲ್ಲಿ ಅಬ್ರಹಾಮನನ್ನು ಪಾಯಿಂಟ್ ಮಾಡ್ತಾ ಇದೆ. ಎಲ್ಲರಿಗೂ ಸಾಮಾನ್ಯವಾಗಿ ಹುಟ್ಟಿದಂಥ ಒಂದು ಕಥೆ ಇದು. ಅಬ್ರಹಾಮ ಮತ್ತು ಸಾರಳಿಗೆ ಮಕ್ಕಳಿರಲಿಲ್ಲ. 90 ವರ್ಷಗಳ ಕಾಲ ಅವರು ಕಾದಿದ್ದು ನಂಬಿಕೆಯಿಂದ. ಅದು ಗೊತ್ತಿರುವಂಥ ಕಥೆ ಅಲ್ವಾ. ಆ ಒಂದು 90 ವರ್ಷಗಳ ಕಾಲ ಅವರು ನಂಬಿದ್ದರು ದೇವರನ್ನು. ಅದಕ್ಕೆ ಮತ್ತು ಮೇಯ್ನ್ ಏನಂದರೆ ಅವರು ಅಷ್ಟು ಪೇಷನ್ಸಿಂದ, ಅಷ್ಟು ತಾಳ್ಮೆಯಿಂದ ಅವರು ಕಾದಿದ್ದರು. ಮತ್ತು ದೇವರಲ್ಲಿ ಇದ್ದಂಥ ಒಂದು ನಂಬಿಕೆಯನ್ನು ಅವರು ಕಳ್ಕೊಂಡಿರಲಿಲ್ಲ ದೇವರ ಮಕ್ಕಳೇ. ಹಾಗೆಯೇ ಅವರು ದೇವರ ಮೇಲೆ ಅಂದರೆ ದೇವರಲ್ಲಿರುವಂಥ ಒಂದು ನಂಬಿಕೆಯನ್ನು ನಾವು ಅದನ್ನು ಸಿದ್ಧಿಗೆ ಅಂದರೆ ಅದನ್ನು ನಾವು ಕ್ರಿಯೆಗೆ ಹೇಗೆ ತೋರಿಸೋದು ಅಂತ ಅಂದರೆ ಇದೇ ರೀತಿಯಲ್ಲಿ ಇದೇ ಥರ ಬೇರೆ ಬೇರೆ ಥರನೂ ಎಕ್ಸಾಂಪಲ್ಸ್ ಇದೆ. ಯಾವುದ್ಯಾವುದು ಗೊತ್ತಾ? ಇದನ್ನು ಹೇಳಿದೆ ಅಂತ ಅಂದ್ಕೊಳ್ತೀನಿ. ಶ್ರದ್ಧೇಕ್ ಮೇಷಕ ಅಬೇದ್ನೆಗೋ ಅವ್ರಿಗೆ ಸಾವೇ ಎದುರುಗಡೆ ಬಂದು ನಿಂತ್ಕೊಂಡಿತ್ತು. ಆ ಒಂದು ಸಮಯದಲ್ಲೂ ಕೂಡ ಅವರು ದೇವರನ್ನು ಬಿಟ್ಕೊಡಲಿಲ್ಲ. ದೇವರ ಮಕ್ಕಳೇ ಕೇಳಿ, ಅದು ಆ ಸಮಯದಲ್ಲೂ ಕೂಡ ನಾವು ನಮ್ಮ ದೇವರನ್ನು ನಾವು ಬಿಟ್ಕೊಡೋದಿಲ್ಲ, ನಾವು ನಮ್ಮ ಒಂದೊಂದು ನಂಬಿಕೆಯನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ಅವರು ಸಾವನ್ನು ಎದುರು ನೋಡಿದರು. ಅಂದರೆ ಆ ಒಂದು ಸಿಚುವೇಶನ್ ನಾವು ಎದುರು ನೋಡಲಿಲ್ಲ ಹೊರತು ಆ ಒಂದು ದೇವರಲ್ಲಿರುವಂಥ ಒಂದು ಶಕ್ತಿಯನ್ನು ಅವರು ಎದುರು ನೋಡಿದರು. ಅದಕ್ಕೆ ಅವರು ದೇವರಿಂದ ರಕ್ಷಿಸಲ್ಪಟ್ಟರು. ನಾವು ದಾವೀದನ ಕಥೆಯನ್ನು ನೋಡಿದಾಗ ದಾವೀದ ಮತ್ತು ಗೋಲಿಯಾತನ ಕಥೆಯನ್ನು, ಗೋಲಿಯಾತ ಒಬ್ಬ ದೊಡ್ಡ ಒಂದು ಶಕ್ತಿಶಾಲಿ ಒಬ್ಬ ಮನುಷ್ಯನಾಗಿರ್ತಾನೆ. ದಾವೀದ ಒಬ್ಬ ಚಿಕ್ಕ ಹುಡುಗ ಆಗಿರ್ತಾನೆ. ಅದು ಗೊತ್ತಿರೋದಲ್ವ ಈ ಒಂದು ವಿಷಯ. ಈ ಒಂದು ಕಥೆಗಳೆಲ್ಲ ಸಾಮಾನ್ಯವಾಗಿ ಗೊತ್ತಿರುವಂಥ ಕಥೆಗಳು. ದಾವೀದ ಕೂಡ ಆ ಒಂದು ಸಿಚುವೇಶನನ್ನು ನೋಡಲಿಲ್ಲ. ಅವನಿಗೆ ಬಂದಂಥ ಕಷ್ಟನ ನೋಡಲಿಲ್ಲ. ಅವನು ಹೊರತು ದೇವರಲ್ಲಿರುವಂಥ ಒಂದು ಶಕ್ತಿಯನ್ನು ನೋಡಿದ. ದೇವರಲ್ಲಿರುವಂಥ ಶಕ್ತಿಯನ್ನು ಅವನು ಒಂದು ನಂಬಿಕೆಯನ್ನು ಅವನು ಕಾರ್ಯದಲ್ಲಿ ಕ್ರಿಯೆಗಳಲ್ಲಿ ಅವನು ತೋರಿಸಲ್ಪಟ್ಟ. ಒಂದು ಕ್ರಿಯೆಗಳಲ್ಲಿ ಆತ ಅವನ ನಂಬಿಕೆಯನ್ನು ತೋರಿಸ್ದ. ಆಗ ಅವನಿಗೆ ದೇವರು ಜಯ ಕೊಟ್ಟರು. ನಿಮ್ಮಲ್ಲಿ ನಂಬಿಕೆ ಇದ್ದರೆ ಅಷ್ಟೇ ಸಾಲದು, ಒಂದು ನಂಬಿಕೆಯನ್ನು ನೀವು ಕ್ರಿಯೆಗಳಲ್ಲಿ ನೀವು ತೋರಿಸ್ಕೊಳ್ಬೇಕು. ಹೇಗೆ ಅಂತಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಕ್ರಿಯೆಗಳನ್ನು ಮಾಡಬಾರ್ದು. ಮತ್ತು ದೇವರ ಒಂದು ವಾಕ್ಯದಲ್ಲಿ ದೇವರ ಒಂದು ವಾಕ್ಯಕ್ಕೆ ವಿಧೇಯರಾಗಿ ದೇವರ ವಾಕ್ಯದಂತೆ ನಡೆಯಬೇಕು. ಮತ್ತು ಎಂಥ ಸಿಚುವೇಶನ್ ಬಂದು ಎಂಥ ಒಂದು ಸ್ಥಿತಿ ಬಂದರೂ ದೇವರನ್ನು ಬಿಟ್ಕೊಡ್ಬಾರ್ದು. ಒಂದು ನಂಬಿಕೆಯನ್ನು ನೀವು ಬಿಟ್ಕೊಡ್ಬಾರ್ದು. ದೇವರಿಂದ ನೀವು ದೊಡ್ಡದನ್ನು ಎಕ್ಸ್ಪೆಕ್ಟ್ ಮಾಡಿ. ದೇವರಿಗೆ ನೀವು ಚಿಕ್ಕದಲ್ಲ, ನೀವು ಏನು ಕೇಳುತ್ತೀರೋ ಅದಕ್ಕಿಂತ ದೊಡ್ಡದನ್ನು ಆತನು ಕೊಡುವಾತನಾಗಿರುತ್ತಾನೆ. ಅದಕ್ಕೋಸ್ಕರ ಎಕ್ಸ್ಪೆಕ್ಟ್ ಬಿಗ್ ಫ್ರಮ್ ಹಿಮ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದೊಡ್ಡದನ್ನು ಆದ್ದರಿಂದ ನೀವು ಎಕ್ಸ್ಪೆಕ್ಟ್ ಮಾಡಿ. ಅದನ್ನು ನಿಮಗೆ ಖಂಡಿತವಾಗಲು ಅದಕ್ಕಿಂತ ದೊಡ್ಡದು ಹೆಚ್ಚಾಗಿ ಕೊಡ್ತಾನೆ. ನೀವು ನಂಬೋದಾದರೆ ನನ್ನೊಂದಿಗೆ ನೀವು ಕೈಗಳನ್ನು ಜೋಡಿಸಿ, ನನ್ನೊಂದಿಗೆ ನೀವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಆಕಾಶ ಭೂಮಿಯನ್ನು ಉಂಟು ಮಾಡಿದಂತಹ ಸರ್ವಶಕ್ತನೇ ಸ್ತೋತ್ರಪ್ಪ ತಂದೆ. ಹೌದಪ್ಪ ತಂದೆ, ಈ ದಿನ ನಮ್ಮನ್ನು ನೀವು ಇಷ್ಟು ಜನರನ್ನು ನೀವು ತಂದೆ ಒಟ್ಟಾಗಿ ಕೂಡಿ ಬರುವಂಥ ಒಂದು ಕೃಪೆಯನ್ನು ನೀವು ತೋರಿದ್ದಕ್ಕಾಗಿ ನಿಮಗೆ ಕೊಡಿ ಸ್ತೋತ್ರಪ್ಪ ರಾಜನೇ. ಅಪ್ಪ ಯೇಸುವೆ, ನಿಮ್ಮ ವಾಕ್ಯ ಹೇಳುವ ಪ್ರಕಾರ ತಂದೆ ಯೇಸುವೆ, ಇಲ್ಲಿ ಮೂವರು ಕೂಡಿ ಬರ್ತಾರೋ ಅಲ್ಲಿ ನಾನು ಇರ್ತೇನೆ ಅಂತ ನಿಮ್ಮ ವಾಕ್ಯ ಹೇಳ್ತಾರಪ್ಪ ತಂದೆ ಯೇಸುವೆ. ಸ್ತೋತ್ರಪ್ಪ ತಂದೆ ಯೇಸುವೆ, ನಿಮ್ಮ ಒಂದು ಪ್ರಸನ್ನತೆಗಾಗಿ ಸ್ತೋತ್ರ ರಾಜನೇ. ಅಪ್ಪ ತಂದೆ, ಈ ಒಂದು ವಿಡಿಯೋನ ನೋಡ್ತಾ ಇರೋಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿದ ತಂದೆ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲಪ್ಪ ತಂದೆ ಅವರ ಜೀವಿತವನ್ನು ನೀವು ನಿಮ್ಮ ಪವಿತ್ರವಾದ ಹಸ್ತಗಳಿಗೆ ಒಪ್ಪಿಸಿಕೊಟ್ಟಿದ್ದಾರೋ ಅವನ್ನೆಲ್ಲ ನೀವು ಮುಟ್ಟಿ ಆಶೀರ್ವದಿಸ್ತೇವೆ. ಮತ್ತು ತಂದೆ ಯೇಸುವೆ, ನಿಮ್ಮ ವಾಕ್ಯ ಹೇಳುವ ಪ್ರಕಾರ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರಿಸ್ಕೊಳ್ಬೇಕು ಅಂತ ನೀವು ವಾಕ್ಯ ಹೇಳ್ತದಲ್ಲಪ್ಪ ತಂದೆ ಯೇಸುವೆ. ಈ ಒಂದು ವಿಡಿಯೋನ ನೋಡ್ತಾ ಇರುವಂಥ ಯಾರಿಗಾದರೂ ತಂದೆ ಯೇಸುವೆ ಆ ಒಂದು ನಿಮ್ಮ ವಾಕ್ಯದಲ್ಲಿರುವಂಥ ಒಂದು ರಹಸ್ಯ ಗೊತ್ತಿಲ್ಲ ಅಂತಂದರೆ ಯೇಸುವೆ, ಇದೇ ನೀವು ಅವರಿಗೆ ನನ್ನ ಮುಖಾಂತರ ಅಂದರೆ ಪವಿತ್ರಾತ್ಮ ಮುಖಾಂತರ ನೀವು ತಿಳಿಸಲ್ಪಟ್ಟಿದ್ದೀರ ತಂದೆ. ಕೋಟಿ ಸ್ತೋತ್ರಪ್ಪ ತಂದೆ. ಅವರ ಜೀವಿತದಲ್ಲೂ ಕೂಡ ತಂದೆ ನೀವು ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪ್ರಾರ್ಥನೆಗೆ ಒಂದು ಉತ್ತರವನ್ನು ಕೊಡಿ. ಅವರ ಬೇಡಿಕೆಗಳನ್ನೆಲ್ಲ ನೀವು ದೊಡ್ಡದಾಗಿ ಕೊಡುವಾಗ ತನಗಿದ್ದೇವ. ಆ ದಿನ ಅಬ್ರಹಾಮ
ಕೇಳಿದ್ದು ಒಂದು ಮಗುವನ್ನು ತಂದೆ. ಆದರೆ ನೀವು ಕೊಟ್ಟಿದ್ದ ಆತನಿಗೆ ಒಂದು ಸಂತತಿಯನ್ನು ತಂದೆ. ಅದೇ ರೀತಿಯಲ್ಲಿ ತಂದೆ ಯೇಸುವೆ, ಈ ಒಂದು ವಿಡಿಯೋನ ನೋಡ್ತಿರೋಂಥ ಪ್ರತಿಯೊಬ್ಬರು ಏನು ಕೇಳ್ತಾರೋ ತಂದೆ, ಅದಕ್ಕಿಂತ ಹೆಚ್ಚಾಗಿ ಕೊಡುವಂಥ ದೇವರು ನೀವಾಗಿದ್ದೀರ. ಅಬ್ರಾಹ್ಮನಿಗೆ ನೀವು ಹೇಗೆ ಪ್ರೀತಿ ಇಟ್ಟಿದ್ದೀರೋ ಅದೇ ಒಂದು ಪ್ರೀತಿಯನ್ನು ನೀವು ಮೇಲೆ ಇಟ್ಟಿದ್ದೀರಲ್ಲ ತಂದೆ ಯೇಸುವೆ. ಪ್ರತಿಯೊಬ್ಬರನ್ನು ಹುಟ್ಟಿ ಆಶೀರ್ವದಿಸ್ತೇವೆ. ಪ್ರತಿಯೊಬ್ಬರಿಗೂ ಒಳ್ಳೆಯ ದೀರ್ಘಾಯುಷ್ಯನ ಕೊಟ್ಟು ಕಾಪಾಡಿರಿ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿರಿ. ಒಬ್ಬೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ. ಆತ್ಮಿಕವಾಗಿ ಒಂದು ಬಲಪಡಿಸಿರಿ ತಂದೆ. ಆತ್ಮಿಕವಾಗಿ ಒಂದು ಬಲವನ್ನು ಕೊಡಿರಿ. ಪ್ರತಿಯೊಬ್ಬರ ಮೇಲೆ ನಿಮ್ಮ ಪವಿತ್ರ ಹಸ್ತಗಳನ್ನು ಇಟ್ಟು ಆಶೀರ್ವದಿಸಿರಿ ತಂದೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ಮುದ್ದಾದ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದೆ ತಂದೆಯೇ. ಈ ಒಂದು ಪ್ರಾರ್ಥನೆಯನ್ನು ಕೇಳಿ ದಯಪಾಲಿಸಿದ್ದಕ್ಕಾಗಿ ನಮಗೆ ಕೋಟಿ ಸ್ತೋತ್ರಪ್ಪ ತಂದೆ. ಆಮೆನ್. ಕರ್ತನು ನಮಗೆ ಕಳಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ನಾವು ಒಟ್ಟಾಗಿ ಹೇಳೋಣವಾ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧ ಎಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕಡೆಯಿಂದ ತಪ್ಪಿಸಿರಿ. ಏಕೆಂದರೆ ನಿಮ್ಮ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೆನ್. ಕೀರ್ತನೆಗಳು 103 ಒಟ್ಟಾಗಿ ನೋಡುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಲ್ಲಿಯವರೆಗೂ ನನ್ನೊಂದಿಗೆ ನೀವಿದ್ದು ದೇವರಿಗೋಸ್ಕರ ನೀವು ಸಮಯ ಕೊಟ್ಟಿದ್ದಕ್ಕೆ ನಾನು ನಿಮಗೆ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಎಷ್ಟು ಜನಕ್ಕೆ ಆಗುತ್ತೋ ದಯವಿಟ್ಟು ಶೇರ್ ಮಾಡಿ. ಯವನಸ್ಥರಿಗೆ ನೀವು ಒಂದು ನಾನು ಹಾಕುವಂಥ ಪೋಸ್ಟ್ಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು ಹೆಚ್ಚಾಗಿ ಯವನಸ್ಥರಿಗೆ ಕಳಿಸಿ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಬೇಕು, ಒಂದು ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಏನಿದೆ ಅಂತಂದರೆ ಸರ್ವ ಜನ ಎಲ್ಲರಿಗೂ ವಾಕ್ಯ ಗೊತ್ತಾಗಬೇಕು. ಮತ್ತು ಇವರು ದಾರಿ ತಪ್ಪಿರುವಂಥ ಯವನಸ್ಥರು ಒಳ್ಳೆಯ ದಾರಿಗೆ ಬರಬೇಕು, ಉದ್ಯೋಗ ಒಂದು ದಾರಿಗೆ ಬರಬೇಕು ಅಂತ ಅಷ್ಟೇ. ನಾನು ಪಾಪ್ಯುಲರ್ ಆಗಬೇಕು ಅಂತಾಗಲಿ, ನಾನು ದುಡ್ಡು ಮಾಡಬೇಕು ಅಂತಾಗಲಿ ಅಂತಲ್ಲ. ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೆ. ನೀವು ಇನ್ನೂ ನನ್ನ ಒಂದು ಕಳೆದ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ನೋಡಿ. ನನ್ನಿಂದ ಯಾರು ತಪ್ಪಾಗಿದ್ದರೆ ಅದನ್ನ ಕಾಮೆಂಟ್ ಮಾಡಿ. ತಪ್ಪು ಗೊತ್ತಾದಲ್ಲೇ ಅದನ್ನು ತಿಳ್ಕೊಳ್ಳೋಕ್ಕಾಗೋದಲ್ವ. ನೀವು ಇಷ್ಟೊತ್ತಿಗೂ ನನ್ನೊಂದಿಗೆ ಕೋಆಪರೇಟ್ ಮಾಡಿದರೆ ನಾನು ನಿಮಗೆ ವಂದನೆಯನ್ನು ಮತ್ತೆ ಸಲ್ಲಿಸೋದಾಗಿದ್ದೀನಿ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದೇವ ಸೇವೆಗೆ ಅಂತ ಬರುವವರನ್ನು ನೀವು ಎನ್ಕರೇಜ್ ಮಾಡಿ ಅಂತ ನಿಮಗೆ ಒಂದು ರಿಕ್ವೆಸ್ಟನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರನ್ನು ನೀವು ಸರ್ವಜನರೆಲ್ಲರಿಗೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡಿ. ಈ ಒಂದು ಚಾನಲ್ಗೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಲ್ ದ ಬೆಸ್ಟ್.